ಏನ್ ಸರ್ ಈ ಸತಿ ಫುಲ್ ಮಹೇಂದ್ರನೇ ಗಾಡಿಗಳು ತುಂಬ್ಕೊಂಡ್ಬಿಟ್ಟಿದೆ. ಖಂಡಿತವಾಗ್ಲೂ ಸುನಿಲ್, ಈ ಸತಿ ಸ್ವಲ್ಪ ಮಹೇಂದ್ರದಲ್ಲಿ ಸ್ಟಾಕ್ ತುಂಬಾ ಜಾಸ್ತಿ ಇದೆ. ಮಹೇಂದ್ರದಲ್ಲಿ ನಿಮ್ಗೆ XUV 700 ಬೇಕಾ, 700 ಬೇಕಾ, ಅವೈಲೇಬಲ್ ಇದೆ. XUV 500 W10 ಬೇಕಾ, ಅವೈಲೇಬಲ್ ಇದೆ. XUV 500 W8 ಬೇಕಾ, ಅವೈಲೇಬಲ್ ಇದೆ. XUV 500 W6 ಬೇಕಾ, ಅವೈಲೇಬಲ್ ಇದೆ. ಮಹೇಂದ್ರ ಸ್ಕಾರ್ಪಿಯೋ ಅಂದ್ರೆ ಮಹೇಂದ್ರ ಸ್ಕಾರ್ಪಿಯೋ ಅವೈಲೇಬಲ್ ಇದೆ. ಸೊ ಮಹೇಂದ್ರದಲ್ಲಿ ಎಲ್ಲ ವೆಹಿಕಲ್ಸ್ ಆಲ್ಮೋಸ್ಟ್ ಅವೈಲೇಬಲ್ ಇದೆ. ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಅವೈಲೇಬಲ್ ಇದೆ. ಸೊ ಒನ್ ಬೈ ಒನ್ ಎಲ್ಲ ಗಾಡಿಗಳು ನೋಡ್ಸ್ಕೊಂಡು ಹೋಗೋಣ ಸುನಿಲ್. ಓಕೆ ಸರ್. ಸೊ ಈಗ ಮುಂದೆ ಮೊದಲನೇ ಗಾಡಿನೇ ಒಂದು XUV 700 ಇದೆ. ಸೊ ಇದು ಡೀಟೇಲ್ಸ್ ಸರ್. ಸುನಿಲ್, XUV 700 2023 ಅಕ್ಟೋಬರ್ ಗಾಡಿ ಇದು. ಓಕೆ. ಸೊ ಓನ್ಲಿ 2500 ಕಿಲೋಮೀಟರ್ಸ್ ಡ್ರಿವನ್ ಇದೆ, ಸರ್ವಿಸ್ ರೆಕಾರ್ಡ್ ಜೊತೆಗೆ. ಓನ್ಲಿ 6 months ಓಲ್ಡ್ ವೆಹಿಕಲ್. ಸರ್ವಿಸ್ ರೆಕಾರ್ಡ್ ಅಂದಿರಾ, ಸರ್ವಿಸ್ ಆಗಿದೆ ಅಲ್ವಾ ಗೊತ್ತಿಲ್ವಲ್ಲ ಸರ್? ಸರ್ವಿಸ್ ಆಗಿಲ್ಲ ಸುನಿಲ್ ಇನ್ನ. ಓಕೆ. ಸೊ ಎಕ್ಸಲೆಂಟ್ ಗಾಡಿ. ಸೊ ಒಂದು XUV 700 ವಿತೌಟ್ ಬುಕಿಂಗ್ ಯಾರಾದ್ರೂ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. AX5 ವೇರಿಯಂಟ್ ಅಲ್ಲಿ ಬರುತ್ತೆ. ಎಕ್ಸಲೆಂಟ್ ಗಾಡಿ ಇದೆ. ಸೊ ಒಂದು XUV 500 ವಿತೌಟ್ ಬುಕಿಂಗ್, ಒಂದು ಹೊಸ ಕಂಡೀಷನ್ ಅಲ್ಲಿ ಒಂದು ಗಾಡಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ. ಯಾರಾದ್ರೂ ಒಂದು XUV 700 500 ಹೇಳಿ ಅಭ್ಯಾಸ ಆಗ್ಬಿಟ್ಟು ಒಂದು XUV 700 ಬಂದ್ರೆ ಮಾತಾಡೋಕೆ ಡಿಫ್ರೆಂಟ್ ವರ್ಡ್ಸ್ ಅವರಲ್ಲ. ಸೊ ಯಾರಾದ್ರೂ ಒಂದು XUV 700 ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಜಸ್ಟ್ 2500 ಅಲ್ಲ ಸರ್? ಜಸ್ಟ್ 2500 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಸುನಿಲ್. ಓಕೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್, AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಕ್ರೂಸ್ ಕಂಟ್ರೋಲ್, ಹೇಳಕ್ಕೆ ಸಾಲಲ್ಲ ಅಷ್ಟೊಂದಿದೆ. ಪ್ಯಾರಾನೋಮಿಕ್ ಸನ್ರೂಫ್ ಇದೆ. ಓಕೆ. ಸೊ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಇದೆ ನಿಮಗೆ. ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಕ್ರೇಜಿ ಆಗಿದೆ ಒಂದು XUV 700. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ ಸುನಿಲ್, ಬ್ರ್ಯಾಂಡ್ ಹೊಸ ಗಾಡಿ ನಿಮಗೆ 26 lakhs ಅಲ್ಲಿ ಬರ್ತಿದೆ. ಹೌದು. ಸೊ ಜಸ್ಟ್ 2500 ಕಿಲೋಮೀಟರ್ಸ್ ಹೋಗ್ತಿರೋದ್ರಿಂದ ನಾವು ಡಿಪ್ರಿಸಿಯೇಷನ್ ಮಾಡಿ 23 lakh rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಯಾವ್ದೇ ರೀತಿ ವೇಟಿಂಗ್ ಇರಲ್ಲ, ಏನು ಇರಲ್ಲ. ನಮ್ಮ ಕಸ್ಟಮರ್ಸ್ ತುಂಬಾ ಜನ ಕಸ್ಟಮರ್ಸ್ ಕೇಳ್ತಿದ್ರು ಸರ್ XUV 700 ಬೇಕು ಅಂತ, ತುಂಬಾ ಡಿಮ್ಯಾಂಡ್ ಆಗಿರೋದ್ರಿಂದ ಕೊಡಕ್ ಆಗಿರ್ಲಿಲ್ಲ. ಈ ಸತಿ ತಗೊಂಡ್ ಬಂದಿದ್ದೀವಿ. 23 lakh rupees ಆಸ್ಕಿಂಗ್ ಇದೆ, ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 22,50,000 rupees ಗೆ ಎಸ್ ನೋ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸುನಿಲ್. ಓಕೆ. 22,50,000 ಗೆ ನೀವು ಒಂದು XUV 700 ವಿತೌಟ್ 8 to 9 months ಬುಕಿಂಗ್ ಇಲ್ದಾರೆ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಯಾಕಂದ್ರೆ ಮಿನಿಮಮ್ ಅಂದ್ರೆ 7 to 10 months ತನಕ ನಿಮಗೆ ವೇಟಿಂಗ್ ಬುಕಿಂಗ್ ಪೀರಿಯಡ್ ಇದೆ. ಬಟ್ ಆರಾಮಾಗಿ ನಿಮಗೆ ಜಸ್ಟ್ ಫುಲ್ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡಿಸ್ಕೊಂಡು ಆರಾಮಾಗಿ ಗಾಡಿ ತಗೊಂಡು ಹಂಗೆ ಹೋಗ್ಬೋದು. 90% ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಈ ವೆಹಿಕಲ್ ಗೆ. ಇದೆ ಅಂತಲ್ಲ, ಎಲ್ಲ ವೆಹಿಕಲ್ 90% ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ಸಿಬಿಲ್ ಅಂತ ಹೇಳ್ಬೋದು. ಸೊ ಆರಾಮಾಗಿ 90% ಲೋನ್ ಕೂಡ ಆಗ್ಬಿಡುತ್ತೆ. ಸೊ ಒಂದು XUV 700 ನೋಡ್ತಿರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಆಪರ್ಚುನಿಟಿನ ವೇಸ್ಟ್ ಆಗ್ಬೇಡಿ, ದಯವಿಟ್ಟು ಬನ್ನಿ. XUV 700 ಬೇಕಂದ್ರೆ ಬಂದು ತಗೊಂಡು ಹೋಗಿ. ಓಕೆ. ಸೊ ಅಕಸ್ಮಾತ್ ನಿಮ್ಗೆ XUV 700 ಇಷ್ಟ ಆಗ್ತಿದೆ ಬಟ್ ಬಜೆಟ್ ಇಲ್ಲ ಅನ್ನೋರ್ಗು ಹಾಗೆ ಒಂದು XUV 500 ಇದೆ. ಡೀಟೇಲ್ಸ್ ಸರ್. ಸುನಿಲ್, XUV 500 W10 ವೇರಿಯಂಟ್ 2015 ಮಾಡೆಲ್, ಸಿಂಗಲ್ ಓನರ್, ಓನ್ಲಿ 66,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ಜೊತೆಗೆ ಬರುತ್ತೆ. ಒಂದು W10 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್, ಬರೀ 66,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಇಲ್ಲ. ಸಿಲ್ವರ್ ಕಲರ್ ಅಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಗುತ್ತೆ ಸುನಿಲ್. ಸೊ ಯಾರಾದ್ರೂ ಒಂದು XUV 500 ಡೀಸೆಲ್ ಟಾಪ್ ಅಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಇರೋ ಗಾಡಿ ಹುಡುಕ್ತಾರೆ ಅವ್ರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು? ಸುನಿಲ್, 11,40,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಈ ಗಾಡಿಯಲ್ಲಿ ಬಂಪರ್ ಆಫರ್ ಅಂತ ಹೇಳಿದ್ರೆ ಫ್ಲಾಟ್ 50,000 rupees ಡಿಸ್ಕೌಂಟ್ ಕೊಡ್ತಿದ್ದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ಪ್ರೈಸ್ ಅಲ್ಲಿ ಯಾರು ಕೊಡೋದಿಲ್ಲ. XUV 500 W10 2015 ಮಾಡಲ್, ಸಿಂಗಲ್ ಓನರ್, ವಿಚ್ ಇಸ್ ಜಸ್ಟ್ 66,000 ಕಿಲೋಮೀಟರ್ಸ್ ಡ್ರಿವನ್, 10,90,000 ರೂಪಾಯಿಗೆ ಎಸ್ ನೋ ಪ್ರೈಸ್ ಅಲ್ಲಿ 2015 ಮಾಡಲ್ XUV 500 W10 ಕೊಡ್ತೀನಿ ಸುನಿಲ್. ಓಕೆ. 10,90,000 ನಿಮಗೆ ಒಂದು XUV 500 ಡೀಸೆಲ್ W10 ಟಾಪ್ ಅಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಇರೋ ಗಾಡಿ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಅವೈಲೇಬಲ್ ಇದೆ ಗಾಡಿಲಿ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಸೊ ಒಂದೊಳ್ಳೆ ಸ್ಕಾರ್ಪಿಯೋ ಅಂತಾನೆ ಹೇಳ್ಬೋದು. ಸೊ ಡೀಟೇಲ್ಸ್ ಹೇಳಿಬಿಡಿ ಸರ್. ಸುನಿಲ್, 2010 ಮಾಡಲ್. ಈ ಗಾಡಿ ಕಂಡೀಷನ್ ನೀವು ನೋಡಿದ್ರೆ 2010 ಮಾಡಲ್ ಆಲ್ಮೋಸ್ಟ್ 14 years ಓಲ್ಡ್ ವೆಹಿಕಲ್ ಅಂತ ನೀವು ಹೇಳ್ಬೋದು ಸರ್. ಯಾವುದೇ ಕಾರಣಕ್ಕೂ ಇಲ್ಲ, 2010 ಮಾಡಲೇ ಗಾಡಿ ಇದು. ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್. ಪ್ಲಸ್ ಪಾಯಿಂಟ್ ಈ ಗಾಡಿಗೆ ಏನಂತ ಅಂದ್ರೆ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ ಗಾಡಿ ಸುನಿಲ್. ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ಸ್ಕಾರ್ಪಿಯೋದಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಮ್ಯಾನ್ಯುಯಲ್. ಖಂಡಿತವಾಗ್ಲೂ ನೀವು ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಸಿದ್ರೆ ಜನ ಹೇಳ್ಬೋದು 2010 ಮಾಡಲ್ ಇವರು ಹೊಸ ಕಂಡೀಷನ್ ಅಲ್ಲಿ ಇದೆ ಅಂತ. ಅಂದ್ರೆ ಜನಕ್ಕೆ ವಿಡಿಯೋ ಅಲ್ಲಿ ನೋಡಿದ್ರೆ ಅರ್ಥ ಆಗೋದಿಲ್ಲ, ಫಿಸಿಕಲಿ ಬಂದು ಒಂದ್ಸತಿ ಗಾಡಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವ್ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ ಗಾಡಿಯಲ್ಲಿ. ಗಾಡಿ ಹೇಗೆ ಕಸ್ಟಮರ್ ನಮ್ಮ ಹತ್ರ ಪಾರ್ಕ್ ಮಾಡ್ಬೇಕಾಗಿತ್ತು ಅದೇ ರೀತಿ ಪಾರ್ಕ್ ಮಾಡಿದ್ದಾರೆ. ಸೊ ನೀವು ಗಾಡಿ ನೋಡ್ಬೋದು ಈ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಕ್ರಾಚ್ ಗಾಡಿಯಲ್ಲಿ ಇಲ್ಲ, ಒಂದು ಡೆಂಟ್ ಗಾಡಿಯಲ್ಲಿ ಇಲ್ಲ. ಸೊ ಒಂದು ಸ್ಕಾರ್ಪಿಯೋ ನೋಡ್ತಿರೋರಿಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್
ಎಂಟೈರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ಸುನಿಲ್. ಓಕೆ ನೋಡಿ, ಯಾರಾದ್ರೂ ಒಂದು ಸ್ಕಾರ್ಪಿಯೋ ನೋಡ್ತಿರೋರಿಗೆ ಅದು ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸುನಿಲ್. ಡೀಸೆಲ್ ಅಲ್ಲಿ ಆಟೋಮೆಟಿಕ್? ಡೀಸೆಲ್ ಆಟೋಮೆಟಿಕ್ ಸುನಿಲ್. ಓಕೆ, ಕ್ರೇಜಿ. ಸೊ ಇಷ್ಟೆಲ್ಲ ಕ್ರೇಜಿ ಇದೆ ಥಿಂಗ್ ಇದೆ ಸರ್ ಈ ಸ್ಕಾರ್ಪಿಯೋದಲ್ಲಿ. ಪ್ರೈಸ್ ಏನಾಗುತ್ತೆ ಸರ್ ಸುನಿಲ್? ಪ್ರೈಸ್ ತುಂಬಾ ನೆಗೋಷಿಯಬಲ್ ಇದೆ. 5,50,000 rupees ಆಸ್ಕಿಂಗ್ ಇಕ್ಕಿದೀವಿ, ನೆಗೋಷಿಯಬಲ್ ಇದೆ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 5,30,000 ಗೆ ಎಸ್ ನೋ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5,30,000 ನಿಮಗೆ ಒಂದು ಸ್ಕಾರ್ಪಿಯೋ ಡೀಸೆಲ್ ಅದು ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಸೊ ಫುಲ್ಲಿ ಆಡೆಡ್ ಅಡ್ವಾಂಟೇಜ್ ಇದೆ ಗಾಡಿಲಿ. ಸೊ ಮಿಸ್ ಮಾಡಕ್ ಹೋಗಬೇಡಿ ನೀವು ಈ ಸ್ಕಾರ್ಪಿಯೋನ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಗಾಡಿ ಕೂಡ ಸಿಗುತ್ತೆ. ಸ್ಕಾರ್ಪಿಯೋ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಆನ್ ದಿ ಮಾರ್ಕೆಟ್ ಅಲ್ಲಿ. ಸೊ ಇವಾಗ ನಮ್ಮ ಮುಂದೆ ಇನ್ನೊಂದು XUV 500 ಇದೆ, ಡೀಟೇಲ್ಸ್ ಸರ್. ಸುನಿಲ್, XUV 500 2014 ಮಾಡಲು, ಸಿಂಗಲ್ ಓನರ್, 98,000 kilometers ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್, W8 ವೇರಿಯಂಟ್ ಅಲ್ಲಿ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ, ಡೀಸೆಲ್ ಅಲ್ಲಿ, ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ಬಿಟ್ಟು ಮಿಕ್ಕಿದ್ದೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ORVMs ಆಗಿರ್ಲಿ, ಲೆದರ್ ಸೀಟ್ಸ್ ಆಗಿರ್ಲಿ, ನಿಮಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಲಿ, 8 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಈ ಗಾಡಿಯಲ್ಲಿ ಆಡೆಡ್ ಅಡ್ವಾಂಟೇಜ್ ಏನಂತ ಹೇಳ್ಬೇಕು ಅಂತ ಅಂದ್ರೆ, ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೆಟಿಕ್ ಇಲ್ಲಿ ಆಡೆಡ್ ಅಡ್ವಾಂಟೇಜ್ ಎಲ್ಲಾ ಗಾಡಿಯಲ್ಲೂ ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅವೈಲೇಬಲ್ ಇದೆ, 46,000 ವರ್ತ್ ಟೈರ್ಸ್ ಅವೈಲೇಬಲ್ ಇದೆ. ಸೊ ಈ ಗಾಡಿ ತಗೊಂಡು ಹೋಗೋರಿಗೆ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು XUV 500 W8 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. 2014 ಸಿಂಗಲ್ ಓನರ್ ಗಾಡಿ. ಸೊ ನೋಡಕ್ಕಂತೂ ಮಸ್ತ್ ಆಗಿದೆ, ಎಲ್ಲೂ ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ, ಕಾಣಿಸ್ತಾ ಇಲ್ಲ. ಗಾಡಿ ಒಂಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 8,90,000 rupees ಆಸ್ಕಿಂಗ್ ಇಕ್ಕಿದೀವಿ. ಈ ಗಾಡಿಯಲ್ಲಿ ಫ್ಲಾಟ್ 25,000 rupees ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಈ ಗಾಡಿನ 8,65,000 rupees ಗೆ ಎಸ್ ನೋ ಪ್ರೈಸ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 8,65,000 ಗೆ ನಿಮ್ಗೊಂದು W8 ವೇರಿಯಂಟ್ 14 ಮಾಡಲು ಒಂದು XUV 500 ಸಿಗುತ್ತೆ. ಸೊ ಎಷ್ಟು ಬೇಗ ಬರ್ತಿರೋ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ XUV ಎಲ್ಲ ಆಲ್ಮೋಸ್ಟ್ ಲೈಕ್ ಮಹೇಂದ್ರನೇ ಫುಲ್ ಡಿಮ್ಯಾಂಡೆಡ್ ಇದೆ ಗಾಡಿಗಳು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ, ಅದ್ರ ಡೀಟೇಲ್ಸ್ ಇದೆ ಸರ್. ಸುನಿಲ್, 2014 ಮಾಡಲ್, ಸೆಕೆಂಡ್ ಓನರ್, 1 lakh kilometers ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. SX ವೇರಿಯಂಟ್ ಅಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಅಲ್ಲಿ ಇದೆ. ಸೊ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು. 1.6 liters ಇಂಜಿನ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏರ್ ಬ್ಯಾಗ್, ABS, ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಆಗಿರ್ಲಿ, ನಿಮಗೆ ORVMs ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ಅಲಾಯ್ ವೀಲ್ಸ್ ಆಗಿರ್ಲಿ, ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಲಿ, ಡಿಫಾಗರ್ ಆಗಿರ್ಲಿ, ಪ್ರತಿ ಒಂದು ಕೂಡ ಗಾಡಿಯಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ವರ್ನಾ ಫ್ಯೂಡಿಕ್ ನೋಡ್ತಿರೋರಿಗೆ, ಅದು ಡೀಸೆಲ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ವೆಹಿಕಲ್ ಇದು. 5,70,000 rupees ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 5,50,000 ಗೆ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5,50,000 ಒಂದು ಹುಂಡೈ ವರ್ನಾ ಡೀಸೆಲ್ ಗಾಡಿ, ಅದು ಸಕ್ಕತ್ತಾಗಿದೆ ಗಾಡಿ. ಆಲ್ಮೋಸ್ಟ್ ಲೈಕ್ ಪೆಟ್ರೋಲ್ ಗಾಡಿ ತರ ಇದೆ ನಿಮಗೆ. ಖಂಡಿತ ಡೀಸೆಲ್ ಗಾಡಿ ಅಷ್ಟೊಂದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, 1 lakh kilometer ಡ್ರಿವನ್ ಆಗಿದ್ರು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಡೀಟೇಲ್ಸ್ ಸರ್. ಸುನಿಲ್, ನಾನು XUV 700 ಬಗ್ಗೆ ಹೇಗೆ ಹೇಳಿದ್ನೋ ಅದಕ್ಕಿಂತ ಕಡಿಮೆ ಏನಿಲ್ಲ ಇದು ಹೋಂಡಾ ಅಮೇಜ್. 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಓನ್ಲಿ 33,000 kilometers ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಎಕ್ಸಲೆಂಟ್ ಆಗಿದೆ ಗಾಡಿ, ಯಾವುದೇ ರೀತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಲ್ಲಿ, ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಇದೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಬಿಟ್ಟು ಮಿಕ್ಕಿದ ಎಲ್ಲ ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸುನಿಲ್. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸುನಿಲ್. ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್, VMT ಟಾಪ್ ಎಂಡ್ ವೇರಿಯಂಟ್. ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಅಮೇಜ್ ಆಟೋಮೆಟಿಕ್ ಹುಡುಕೋರಿಗೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಪ್ರೈಸ್ ಏನಾಗುತ್ತೆ ಸರ್? ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 7,20,000 rupees ಆಸ್ಕಿಂಗ್ ಕೊಟ್ಟು ಇಕ್ಕಿದೀವಿ, ನೆಗೋಷಿಯಬಲ್ ಪ್ರೈಸ್ ಇದೆ. ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 6,95,000 rupees ಗೆ ಎಸ್ ನೋ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 6,95,000 ಗೆ ನೀವು ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್, ಇಷ್ಟೆಲ್ಲ ಆಡೆಡ್ ಅಡ್ವಾಂಟೇಜ್ ಇದೆ ಈ ಒಂದು ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಮಾರ್ಕೆಟ್ ಅಂದ್ರೆ ಒಂದು ಹುಂಡೈ ಕ್ರೆಟಾ. ಸೊ ಈ ಹುಂಡೈ ಕ್ರೆಟಾ ಡೀಟೇಲ್ಸ್ ಇದೆ ಸರ್. ಸುನಿಲ್, 2015 ಮಾಡಲ್, ಸಿಂಗಲ್ ಓನರ್, EX ವೇರಿಯಂಟ್ ಅಲ್ಲಿ ಇದೆ. ಪೆಟ್ರೋಲ್ ಅಲ್ಲಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. 74,000 kilometers ವಿತ್ ಸರ್ವಿಸ್ ರೆಕಾರ್ಡ್. ಸೊ ಒಂದು ಕಾಂಪ್ಯಾಕ್ಟ್ SUV ಅಲ್ಲಿ ವೆರಿ ಲೋ ಮೇಂಟೆನೆನ್ಸ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಆರಾಮಾಗಿ ಒಂದು 2 wheeler ಮೇಂಟೈನ್ ಮಾಡ್ಕೋಬಹುದು ಪೆಟ್ರೋಲ್ ವೆಹಿಕಲ್ಸ್. ಕಂಡೀಷನ್ ನೀವು ನೋಡ್ತಾ ಇದ್ರೆ ನೋಡಿ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಯೂಸ್ ಮಾಡಿರುವಂತ ವೆಹಿಕಲ್, ರಫ್ಯೂಸ್ ಆಗಿಲ್ಲ ಗಾಡಿ. ತಗೊಂಡು ಹೋಗಿ ಯಾವ್ದು ರೀತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಕಾಂಪ್ಯಾಕ್ಟ್ SUV ನೋಡ್ತಿರೋದು, ಅದರಲ್ಲಿ ಲೋ ಮೇಂಟೆನೆನ್ಸ್ ಅಲ್ಲಿ ನೋಡ್ತಿರೋರಿಗೆ ಹ್ಯುಂಡೈ ಕ್ರೆಟಾ ಅವೈಲೇಬಲ್ ಇದೆ, ನೋಡಬಹುದು. ಸೊ ಯಾರಾದ್ರೂ ಹುಂಡೈ ಕ್ರೆಟಾ ಪೆಟ್ರೋಲ್ ವೇರಿಯಂಟ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪ್ರೈಸ್ ಏನಾಗಿದೆ ಸರ್? ಸುನಿಲ್, 8,10,000 rupees ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸ್ ಇದೆ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 8 lakh rupees ಗೆ ನಾನು ಡನ್ ಮಾಡ್ಕೊಡ್ತೀನಿ ಸುನಿಲ್. 8 ಲಕ್ಷಕ್ಕೆ ನಿಮ್ಗೆ ಹುಂಡೈ ಕ್ರೆಟಾ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ SX.
ಸಾರಿ EX ಸಿಂಗಲ್ ಓನರ್ 74,000 ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಪೆಟ್ರೋಲ್ ಅಲ್ಲಿ. ಸೊ ಈಗ ಮುಂದೆ ಎರಡು ವೋಕ್ಸ್ ವ್ಯಾಗನ್ ಪೋಲೋ ಇದೆ, ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸ್. ಸೊ ಮೊದಲನೇ ಗಾಡಿನ ಈ ವೋಕ್ಸ್ ವ್ಯಾಗನ್ ಪೋಲೋ ಡೀಟೇಲ್ಸ್ ಇದೆ. 2011 ಮಾಡಲ್, ಒಂದು ತುಂಬಾನೇ ರೀಸನೇಬಲ್ ಪ್ರೈಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2011 ಮಾಡಲ್, ಸೆಕೆಂಡ್ ಓನರ್, ವೋಲ್ಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ಅಲ್ಲಿ ಇದೆ. ಸೊ ಟ್ರೆಂಡ್ ಲೈನ್ ವೇರಿಯಂಟ್ ಅಲ್ಲಿ ಬರುತ್ತೆ, ವೈಟ್ ಕಲರ್ ಅಲ್ಲಿ. 74,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಎಕ್ಸಲೆಂಟ್ ಗಾಡಿ ಇದೆ. ಲೋ ಬಜೆಟ್ ಅಲ್ಲಿ ಒಂದು ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್, ಸುನಿಲ್ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಡಿಫಾಗರ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅವೈಲೇಬಲ್ ಇದೆ ಸುನಿಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲ ಕಂಪ್ಲೀಟ್ಲಿ ಸಕ್ಕತ್ತಾಗಿದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಸೊ ಪ್ರೈಸ್ ಏನಾಗುತ್ತೆ ವೋಕ್ಸ್ ವ್ಯಾಗನ್ 3,40,000 rupees ಆಸ್ಕಿಂಗ್ ಇಕ್ಕಿದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಒಂದು ಸಪೋರ್ಟ್ ಮಾಡಿದ್ರೆ 3,20,000 rupees ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 3,20,000 ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ವೇರಿಯಂಟ್ ಫೈನಲ್ ಆಗುತ್ತೆ ಗಾಡಿ. ಸೊ